ಅದ್ರ ಬಗ್ಗೆ ಅವರಲ್ಲ ಅಲ್ಲಿ ಅವರಲ್ಲ ಉಡುಪಿಯವ್ರು, ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಲೋಕಲಿಗೆ ಯಾವಾಗಲೂ ಬರೀ ಆ ಕಡೆ ಅವರಿಗೆ ಕೊಡ್ತಾ ಇದ್ದಾರೆ ಆಯ್ತಾ. ಇಲ್ಲಿ ಅವರಿಗೆ ಇಲ್ಲ. ಈಗ ಹೆಚ್ಚು ಕಡಿಮೆ 3 ಸರಿ ಆಯ್ತಾ. ಅವ್ರು ಯಾರು ಎಂಥದ್ದು ಏನು ಗೊತ್ತೇ ಇಲ್ಲ. ಒಟ್ಟರದು ಒಂದಿನ ಬೆಳಗ್ಗೆ ಎದ್ದುವಾಗಿ ಯಾರಿಗಾರು ಒಬ್ಬರಿಗೆ ಹಾಕಿ ಬರೋದು. ಶೋಭಕ್ಕ 10 ವರ್ಷ ಇದ್ರಲ್ಲ, ಏನ್ ಮಾಡಿದ್ರು ಸರ್? ಡೆವಲಪ್ಮೆಂಟ್ ಮಾಡಿದಾರ? ಸುಮಾರು ಮಾಡಿದ್ದಾರೆ. ಅವ್ರ ಮುಖ ನೋಡಂಗಿಲ್ಲ, ಫಂಕ್ಷನ್ ಇದ್ರೆ ಬಂದು ಹೋಗೋರು ಅಷ್ಟೇ. ಶೋಭಕ್ಕ ಬಂದಿಲ್ಲ. ಯಾರಂತಾನೆ ಗೊತ್ತಿಲ್ಲ ನಮ್ಗೆ. ಯಾರಂತಾನೆ ಗೊತ್ತಿಲ್ಲ. ಎಷ್ಟು ವರ್ಷ ಇದ್ರು ಅವರು? 8 ವರ್ಷನ 10 ವರ್ಷ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಏನು ಡೆವಲಪ್ಮೆಂಟ್ ಇಲ್ಲ, ಏನು ಇಲ್ಲ, ಏನು ಮಾಡಿಲ್ಲ. ಈಗ ಜಯಪ್ರಕಾಶ್ ಹೆಗ್ಡೆ ಹಾಗೇನೆ ಕೋಟಾ ಶ್ರೀನಿವಾಸ್ ಪೂಜಾರಿ ನಿಂತಿದ್ದಾರೆ. ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಸರ್, ಗೆದ್ಮೇಲೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಈಗ ಇಲ್ಲಿದೆ ಕರ್ನಾಟಕದಲ್ಲಿ, ಏನೋ ಮಾಡ್ತಾರೆ ಬಡವರಿಗೋಸ್ಕರ. ನಮಗೆ ಇವ್ರಿಗೆ ಮಿಡಲ್ ಕ್ಲಾಸಿಗೆ ಏನು ಬೇಡ. ನಮ್ಮ ಸಿಟಿ ಕ್ಲೀನ್ ಇದ್ರೆ ಸಾಕು, ನಮಗೆ ಇದ್ರೆ ಸಾಕು. ಶೋಭಕ್ಕ 4 ವರ್ಷದಲ್ಲಿ 1 ವರ್ಷ ಬರ್ತಾರೆ, 3 ವರ್ಷ ಅಲ್ಲೆಲ್ಲೋ ಇರ್ತಾರೆ, ಮುಖಾನೇ ನೋಡಲ್ಲ ಯಾರ್ದು. ಬಿಜೆಪಿ ಕಾಂಗ್ರೆಸ್ ಅಂತ ಹೇಳ್ತಿಲ್ಲ, ಏನು ಮಾಡ್ತಿಲ್ಲ ಅವರು. ಈಗ ಬಿಜೆಪಿಯಲ್ಲಿ ನಮ್ದು ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ಹೆಂಗ್ ಮಾಡಿದ್ರು ಅವರು? ಇಂಡಿಯಾನ ಇಂಪ್ರೂವ್ ಮಾಡಿದ್ರು. ಆ ಥರ ಬರಬೇಕು. ಇದು ಯಾರ್ಯಾರೋ ಬಂದ್ಬಿಟ್ಟು ಏನೇನೋ ಏನು ಮಾಡೋಕೆ ಉಡುಪಿ ಚಿಕ್ಕಮಗಳೂರು ಕೊಟ್ಬಿಟ್ಟಿದ್ದಾರೆ, ಬರೀ ಉಡುಪಿಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಚಿಕ್ಕಮಗಳೂರು ಏನು ಮಾಡಿದ್ರು? ಏನೂ ಮಾಡಿಲ್ಲ. ತಪ್ಪದು, ಅದು ಮಾಡಂಗಿಲ್ಲ. ಅದು ಥ್ಯಾಂಕ್ ಯು. ನಿಮ್ಮ ಆಸಿಫ್. ಗೊತ್ತಾಗ್ತಿಲ್ಲ, ಇಲ್ಲಿ ಯಾರು ಬಂದಿಲ್ವಾ ಪ್ರಚಾರಕ್ಕೇನು? ಪ್ರಚಾರಕ್ಕೆ ಇಲ್ಲಿ ಯಾರೂ ಬಂದಿಲ್ಲ. ಇವ್ರು ಜಯಪ್ರಕಾಶ್ ಹೆಗಡೆ ಅವರು ಒಂದು ದಿವಸ ಇಲ್ಲಿಂದ ಬಂದು ಹಿಂಗೆ ವಿಶ್ ಮಾಡೋದು ಅಷ್ಟೇ. ಮತ್ತೆ ಯಾರನ್ನೂ ನಾವು ನೋಡೂ ಇಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಬಂದಿಲ್ವಾ? ಇಲ್ಲಿ ಯಾರು ನೋಡಿಲ್ಲ ಸರ್. ನಾನು ಇದ್ದಿಲ್ಲ, ಆಕ್ಚುಲಿ 4-5 ದಿವಸ ಇದ್ದಿಲ್ಲ. ಬಂದಿರಬಹುದು, ನಮ್ಗೆ ಗೊತ್ತಿಲ್ಲ ಅಷ್ಟೇ. ನಿಮ್ಮ ಒಲವು, ನಿಮ್ಮ ಓಟು ಯಾವ ಪಕ್ಷಕ್ಕೆ ಸರ್? ನಾವು ಕಾಂಗ್ರೆಸ್ಸಿಗೆ ಸರ್. ನೀವು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಖುಷಿ ಕೊಟ್ಟಿವೆ? ಯೋಜನೆಗಳು ಇದಾವಲ್ಲ, ಎಲ್ಲ ಬಡಪಾಯಿಗಳಿಗೆಲ್ಲ ಸಿಗ್ತಾ ಇದಾವಲ್ಲ ಸರ್. ಇಲ್ಲ, ಈಗ ಹೆಂಗಸರಿಗೆ ಮಾತ್ರ 2,000 ರೂಪಾಯಿ ಕೊಡ್ತಾರೆ, ಗಂಡಸರಿಗೆ ಏನು ಕೊಡಲ್ಲ ಅನ್ನುವಂತ ಆರೋಪ. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಗಂಡಸರು ದುಡಿತಾರಲ್ಲ. ದುಡಿತಾರೆ, ಕೆಲವರು ಹೆಂಗಸರು ದುಡಿತಾರಲ್ಲ ಸರ್. ಆಯ್ತಾ, ಹೆಂಗಸರಿಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ, ಅದಕ್ಕೆ ಕೊಡ್ತಿದ್ದಾರೆ. ಆಯಿತಾ, ಅವ್ರಿಗೆ ಅನುಕೂಲ ಆಗ್ತಾ ಇದ್ದಾವೆ, ನಮಗೆ ಅನಾನುಕೂಲ ಆಗ್ತಿದೆ, ಆದ್ರೂ ಪರವಾಗಿಲ್ಲ. ಈಗ ಮೋದಿ ಬಗ್ಗೆ ನಿಮ್ಗೆ ಗೊತ್ತಾ? ಮೋದಿ ಆಡಳಿತ ಖುಷಿ ಕೊಡ್ತಾ? ನಾವು ಅದ್ರ ಬಗ್ಗೆ ನಾವು ಏನು ಚರ್ಚೆ ಮಾಡಂಗಿಲ್ಲ ಸರ್. ಚರ್ಚೆ ಮಾಡಲ್ಲ. ಅದ್ರ ಬಗ್ಗೆ ನಾವು ರಾಜಕೀಯದ ಬಗ್ಗೆ ಭಾರಿ ಹಿಂದಿದ್ದೀವಿ. ನಾವು ಬರೀ ಇದ್ರ ಬಗ್ಗೆ ಮಾತ್ರ ಇದ್ದೀವಿ ಅಷ್ಟೇ. ಕೆಲಸ ಅಷ್ಟೇ. ಯಾರು ಬಂದರೂ ನಾವು ದುಡಿಲೇಬೇಕು, ನಾವು ತಿನ್ನಲೇಬೇಕು ಅಲ್ವಾ. ಶೋಭಕ್ಕ 10 ವರ್ಷ MP ಆಗಿದ್ರು, ಏನು ಡೆವಲಪ್ ಮಾಡಿದಾರ? ಏನೂ ಇಲ್ಲ. ಬಂದರು ಅಷ್ಟೇ. ಎಲ್ಲ ಆ ಕಡೆನವರೇ ಬರ್ತಾರೆ, ಈ ಕಡೆನವ್ರು ಯಾರು ಇರಲ್ಲ. MP ಗಳೆಲ್ಲ ಆ ಕಡೆನವರೇ. ಜಯಪ್ರಕಾಶ್ ಅವರು ಹಿಂದೆ ಬಂದಿದ್ರು, ಆಮೇಲೆ ಶೋಭಕ್ಕ ಬಂದರು, ಆಮೇಲೆ ಬಿ ಎಲ್ ಶಂಕರ್ ಬಂದರು. ಬಿ ಎಲ್ ಶಂಕರ್ ಅಲ್ಲ, ಎಲ್ಲ ಇಲ್ಲಿ MP ಗಳಾಗಿದ್ರು. ಬಟ್ ನಮ್ಮ ಚಿಕ್ಕಮಗಳೂರು ಹೆಂಗಿದೆ ಹಂಗೆ ಇದೆ. ಈಗ ಸ್ವಲ್ಪ ಏನಂದ್ರೆ ಅದೊಂದೆಲ್ಲ ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಅದು ಇದಾವೆ ಅಷ್ಟೇ. ಆ ಪಾರ್ಕ್ ಗೀರ್ಕಂದು ಮಾಡ್ಯಾರ ಅಷ್ಟೇ. ಲೋಕಲಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದು ಅಂತೀರಾ ನೀವು? ಮನೆಯವ್ರಿಗೆ ಕೊಟ್ಟರೆ ನನ್ನ 3 ಉದ್ಧಾರ ಆಗುತ್ತೆ. ಎಲ್ಲ ಆ ಕಡೆ ಸೋತ್ ಕೇಂದ್ರದವ್ರಿಗೆ ಕೊಡ್ತಾರೆ, ನಾವು ಇಲ್ಲಿ ಬಂದು MP ಗಳಾಗಿ ಅಲ್ಲಿ ಹೋಗ್ತಾರೆ. ಹಾಗೆ CT ರವಿ ಟಿಕೆಟ್ ಕೊಟ್ಟಿದ್ರೆ ಗೆಲ್ತಿದ್ರಾ? CT ರವಿ ಇಲ್ಲಿಗ ಹೇಳಕ್ಕಾಗಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.